ಇವತ್ತು ಕೂಡ ಯಾವುದೋ ಒಂದು ಕಾಂತಾರ ಅಂತ ಸಿನಿಮಾ ಬಂದ್ರೆ ಚಪ್ಪಲಿ ಬಿಚ್ಚಿ ನೋಡುವಂತ ಜನ ನಮ್ಮ ದೇಶದಲ್ಲಿದ್ದಾರೆ. ಕೌಟುಂಬಿಕ ಚಿತ್ರವನ್ನು ನೋಡುವಂಥದ್ದು ಪುನೀತ್ ರಾಜ್ಕುಮಾರ್ ಒಬ್ಬರದೇ, ಅದು ಬಿಟ್ಟರೆ ಯಾರು ಇಲ್ಲ. ಪರಿಣಾಮನ ಬೀಳುವಂತ ಸಿನಿಮಾನೇ ಇದು 100% ಮಕ್ಕಳ ಮೇಲೆ. ದೊಡ್ಡ ಬಡ್ಜೆಟ್ ಚಿತ್ರಗಳನ್ನ ಯಾವ ರೀತಿ ಬೇಕೋ ಆ ರೀತಿ ಅವರು ಸೆನ್ಸಾರ್ ಮಂಡಳಿ ಸರ್ಟಿಫಿಕೇಟ್ ಕೊಡ್ತಾರೆ. ದುಡ್ಡಿನ ವ್ಯವಹಾರ ನಡೆದಿದೆ ಅನ್ನೋ ಒಂದು ಊಹೆ ಏನಾದ್ರು ಈಗಾಗಲೇ ಅವ್ರಿಗೆ ಏನೇನು ಪ್ಯಾಕೇಜ್ ಇರುತ್ತೋ ಮೋಸ್ಟ್ಲಿ ಹೋಗ್ಬಿಟ್ಟಿರ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ಈಗ ಆಲ್ರೆಡಿ ರಿಲೀಸ್ ಆಗಿತ್ತು 8th, ಬಟ್ ಇದರ ಕೆಲವೊಂದು ಹಸಿ ಬಿಸಿ ದೃಶ್ಯಗಳು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಅಂತ ಹೇಳಿ ಸೆನ್ಸಾರ್ ಮಂಡಳಿ ವಿರುದ್ಧ ಈಗ ವಕೀಲರಾದಂತಹ ಲೋಹಿತ್ ಕುಮಾರ್ ಅವರು ದೂರನ್ನ ದಾಖಲಿಸಿದ್ದಾರೆ. ದೂರು ದಾಖಲಿಸೋಕೆ ಮುಖ್ಯ ಕಾರಣ ಏನು ಅಂತ ಹೇಳಿ ಅವ್ರ ಹತ್ರನೇ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ನಾವು ನೋಡಿದೀವಿ ಟೀಸರ್ ಹೇಗಿತ್ತು ಅಂತ ಹೇಳಿ. ಅದರಲ್ಲಿ ಕೆಲವೊಂದು ಹಸಿ ಬಿಸಿ ದೃಶ್ಯಗಳಿಂದ ನೀವೀಗ ಸೆನ್ಸಾರ್ ಮಂಡಳಿ ವಿರುದ್ಧ ದೂರ ಹೋಗಿದ್ದೀರಿ. ಇದರ ಮುಖ್ಯ ಕಾರಣ ಏನು? ಅದು ಒಂದೇನಾ? ಖಂಡಿತವಾಗ್ಲೂ ಹಲವಾರು ಕಾರಣಗಳಿದ್ದಾವೆ. ಮುಖ್ಯ ಕಾರಣ ಏನು ಅಂದ್ರೆ ದೇಶದ ಕಾನೂನುಗಳು ಏನಿದಾವೋ ಅಂದ್ರೆ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಅಡಲ್ಟ್ರಿ ವರ್ಷನ್ ಅಂತ ಇರುವಂಥದ್ದು, ಆ ಎಲ್ಲಾ ಕಾನೂನುಗಳನ್ನು ದಾಟಿ ಆ ಟೀಸರ್ ಆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ತಲುಪಿದೆ. ಈಗ ಸಿನಿಮಾಗಳು ಅಂದ್ರೆ ಟೀಸರಿನ ಒಂದು ಅಂಗನೇ ಆಗಿರ್ತವೆ. ಅದರ ಒಂದು ಪ್ರಮುಖ ಪಾತ್ರವಾದ ಪ್ರಮುಖದ ಒಂದು ವಿಷಯವನ್ನ ಟೀಸರ್ ಅಲ್ಲಿ ತೋರಿಸ್ತಾರೆ. ಈಗ ಸಿನಿಮಾಗೆ ನೀವು ಏನ್ ಕೊಟ್ಟಿದ್ರೋ ಯು ಕೊಟ್ಟಿದ್ರೋ ನನಗೆ ಗೊತ್ತಿಲ್ಲ, ಟೀಸರ್ಗೆ ಏನ್ ಕೊಟ್ಟಿದ್ರು ಅನ್ನೋದು ಗೊತ್ತಿಲ್ಲ. ಆಲ್ ಆಫ್ ಸಡನ್ ಎಲ್ಲವೂ ಕೂಡ ಅಶ್ಲೀಲತೆ ಇರುವಂತದ್ದನ್ನ ತಾವು ಇಮಿಡಿಯೇಟ್ ಆಗಿ ಇಂಥ ದಿನನೇ ಬರುತ್ತೆ, ಇಂಥ ಮುಹೂರ್ತನೇ ಫಿಕ್ಸ್ ಮಾಡಿ ಜನರಿಗೆ ಕುತೂಹಲ ಎಬ್ಬಿಸಿ ಅದನ್ನ ನೀವು ನೋಡೋ ರೀತಿ ಮಾಡಿ ಅದು ಅಶ್ಲೀಲತೆಯನ್ನು ತುಂಬಿರುವಂಥದ್ದು ಕೂಡ ವಾರ್ನಿಂಗು ಕೊಡ್ದಿರುವಂಥದ್ದು. ಇದು ದೇಶದ ಕಾನೂನುಗಳನ್ನ ತುಳಿದು ಹೋಗಿದೆ, ಎಷ್ಟೋ ಕಾನೂನುಗಳನ್ನ ತುಳಿದು ಹೋಗಿದೆ. ಹಾಗಾಗಿ ಸೆನ್ಸಾರ್ ಮಂಡಳಿಯವರ ನೆಗ್ಲಿಜಿಬಲ್ ಆಕ್ಟ್ ಇದೆ. ಒಂದು ಏನು ಅಂದ್ರೆ ನೀವು ಈ ತರ ಟೀಸರ್ಸ್ಗಳನ್ನ ಬಿಡ್ಬೇಕಂದಾಗ ಸಾಮಾಜಿಕ ಜಾಲತಾಣಗಳಲ್ಲೇ ಬಿಡ್ತೀರಾ ಅನ್ನೋದು ಸಾಮಾನ್ಯ ಜ್ಞಾನ ಸೆನ್ಸಾರ್ ಮಂಡಳಿಗೆ ಇದೆಯೋ ಇಲ್ವೋ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಹಲವಾರು ಕಾರಣಗಳಲ್ಲಿ. ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಸಿನಿಮಾಗಳು ಯೂಸ್ ಮಾಡ್ಕೊಂಡಿದ್ದಾರೋ ಇಲ್ವೋ ಅನ್ನೋವಂಥದ್ದು ಎರಡನೇ ಪ್ರಶ್ನೆ. ಎಲ್ಲಿ ರಿಲೀಸ್ ಮಾಡ್ತಿದ್ರಿ ನೀವು? ಥಿಯೇಟರ್ ರಿಲೀಸ್ ಮಾಡ್ತೀರಾ ಟೀಸರ್ಸ್ಗಳನ್ನ, ಯಾವ ಫಂಕ್ಷನ್ ಮಾಡ್ತೀರಾ, ಅಲ್ಲಿ ನೀವು ಏನ್ ತೋರಿಸ್ತೀರಾ ಅದಕ್ಕೆ ಕಾನೂನು ರೀತಿಯ ಎಲ್ಲಾ ಸರ್ಟಿಫಿಕೇಟ್ಸ್ಗಳನ್ನ ತಾವು ತಗೊಂಡಿದ್ರೋ ಇಲ್ವೋ ಅನ್ನೋದು ಸೆನ್ಸಾರ್ ಮಂಡಳಿ ನೋಡಿದಿರೋ ಇಲ್ವೋ ಅನ್ನೋದು ಮೂರನೇ ಪ್ರಶ್ನೆ. ಈ ರೀತಿ ಹಲವಾರು ತಪ್ಪುಗಳು ಸೆನ್ಸಾರ್ ಮಂಡಳಿ ಮಾಡಿದೆ. ಆ ಕ್ರೈಮ್ ಅಲ್ಲಿ ಯಾವ ಸಿನಿಮಾ ರಂಗ ಇರ್ಬೋದು ಅಥವಾ ತಂಡ ಇರ್ಬೋದು, ಇವರು ಕೂಡ ಅದನ್ನ ಆ ಕ್ರೈಮ್ ಅಲ್ಲಿ ಏನು ಕಾಮನ್ ಇಂಟೆನ್ಷನ್ ಅಂತ ಹೇಳ್ತಾರಲ್ಲ, ಅಂದ್ರೆ ಎಲ್ಲ ನೆಗ್ಲಿಜಿಬಲ್. ನನ್ನ ಸಿನಿಮಾ ಹೋದ್ರೆ ಸಾಕು, ನಾನು ಕಾಣಿಸಿದ್ರೆ ಸಾಕು, ನಮ್ಮ ಹಾಕಿರೋ ದುಡ್ಡು ಬಂದ್ರೆ ಸಾಕು, ಜನರು ಹುಚ್ಚಿ ಹೇಳ್ತಾರೆ ಸಾಕು, ಜನರು ನಾವೇನೋ ಹೊಸದು ತೋರಿಸ್ತಾ ಇದೀವಿ ಅನ್ನೋ ಒಂದು ಆ ಗುಂಗಲ್ಲಿ ಎಲ್ಲವನ್ನು ಮರ್ತು ಬಿಟ್ರ ಇವರು ಅನ್ನೋಂಥದ್ದೇ ಈ ಒಂದು ಕಂಪ್ಲೇಂಟಿನ ಪ್ರಮುಖ ವಿಷಯ ಮೇಡಮ್. ಈಗ ಸರ್, ಈಗ ಹೇಳಿದ್ರಿ ಸೆನ್ಸಾರ್ ಮಂಡಳಿಯವರು ಈ ಟೀಸರ್ನ ನೋಡಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಇದ್ರ ಬಗ್ಗೆ ಸಿನಿಮಾದವರು ಕೇರ್ ತಗೊಂಡಿಲ್ಲ ಅಂತ ಅನ್ಸುತ್ತಾ ಸರ್? ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ, ಹಾಗೆ ಈ ಎರಡು ಕೈ ಸೇರಿ ಈ ಕ್ರೈಮ್ ಆಗಿರುವಂತದ್ದು ಮೇಡಮ್. ನಾನು ಇದನ್ನ ಕ್ರೈಮ್ ಅಂತಾನೆ ಕರಿತೀನಿ. ಯಾಕೆ ಅಂದ್ರೆ ಸೆನ್ಸಾರ್ ಮಂಡಳಿ ಅವರಿಗೆ ಟಾಕ್ಸಿನ್ ಅಂತ ಚಿತ್ರದ ಬಗ್ಗೆ ಟೀಸರು ಸಿನಿಮಾ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ಈಗಾಗಲೇ ಅವ್ರಿಗೆ ಏನೇನು ಪ್ಯಾಕೇಜ್ ಇರುತ್ತೋ ಮೋಸ್ಟ್ಲಿ ಹೋಗ್ಬಿಟ್ಟಿರ್ಬೋದೇನೋ, ಈ ರೀತಿನೇ ನನಗೆ ಬೇಕು, ಈ ರೀತಿನೇ ಸರ್ಟಿಫಿಕೇಶನ್ ಬೇಕು, ಈ ತರ. ನಿಮ್ಮ ಪ್ರಕಾರ ದುಡ್ಡಿನ ವ್ಯವಹಾರ ನಡೆದಿದೆ ಅನ್ನೋ ಒಂದು ಊಹೆ ಏನಾದ್ರು ಸೆನ್ಸಾರ್ ಮಂಡಳಿ ಮೇಲಿರುವಂತ ಆರೋಪಗಳೇ ಅವು. ಅಂದ್ರೆ ಚಿತ್ರಗಳನ್ನ ದೊಡ್ಡ ಬಡ್ಜೆಟ್ ಚಿತ್ರಗಳನ್ನ ಯಾವ ರೀತಿ ಬೇಕೋ ಆ ರೀತಿ ಅವರು ಸೆನ್ಸಾರ್ ಮಂಡಳಿ ಸರ್ಟಿಫಿಕೇಟ್ ಕೊಡ್ತಾರೆ, ಮತ್ತೆ ಯಾವುದೇ ರೀತಿ ಕಾನೂನ ಪಾಲಿಸಲ್ಲ ಅನ್ನೋಂತ ಹಲವಾರು ಕಂಪ್ಲೇಂಟ್ಗಳು ಇದಾವೆ, ಅವ್ರ ಮೇಲೆ ಅಲಿಗೇಷನ್ಸ್ಗಳು ಇದಾವೆ. ಆ ದಾಖಲಾತಿಗಳು ನನ್ನ ಹತ್ರ ಇದಾವೆ. ಆ ದಾಖಲಾತಿ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಸಣ್ಣ ಬ್ಯಾನರ್ಸ್ ಇರ್ಬೋದು, ದೊಡ್ಡ ಬ್ಯಾನರ್ಸ್ ಇರ್ಬೋದು, ಯಾರು ಕೂಡ ದೇ ಆರ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ದಿ ಸೆನ್ಸಾರ್ ಬೋರ್ಡ್. ಈಗ ಮೊನ್ನೆ ಬಂದಿರುವಂತ ಚಿತ್ರ ಟ್ರೈಸರ್ ಅದು ಸೆನ್ಸಾರ್ ಬರುತ್ತಾ ಅಥವಾ ಯು ಬರುತ್ತಾ ಅನ್ನೋವಂಥದ್ದು ಸೆನ್ಸಾರ್ ಬೋರ್ಡ್ ಅಲ್ಲಿ ಹೇಳೋದು ಬೇಡ, ನೀವು ನಾವೇ ಹೇಳ್ತೀವಿ, ಯಾರು ಬೇಕಾದ್ರೂ ಹೇಳ್ಬೋದು. ಹಾಗಾದ್ರೆ ಅದಕ್ಕೆ ಇರುವಂತ ಕಾನೂನುಗಳನ್ನ ತಾವು ಅಳವಡಿಸ್ಕೊಂಡಿದ್ದೀರಾ? ಆ ಕಾನೂನು ಇಲ್ಲ ಅಂದ್ರೆ ಆ ಕಾನೂನು ತಿದ್ದುಪಡಿ ಎದುರು ಮಾಡ್ಕೊಂಡಿದ್ದೀರಾ? ಇದು ನನ್ನ ಪ್ರಶ್ನೆ. ಸಮಾಜವನ್ನ ಹಾಳು ಮಾಡೋಕ್ಕೋಸ್ಕರ ಇಲ್ಲ ಸೆನ್ಸಾರ್ ಮಾಡಲಿ. ಸಿನಿಮಾ ರಂಗ ಅನ್ನುವಂಥದ್ದು ನಾವು ಸಿನಿಮಾ ರಂಗವನ್ನ ಯಾಕಿಷ್ಟು ಸೂಕ್ಷ್ಮವಾಗಿ ಇವಾಗ ನೋಡ್ಬೇಕು ಅಂದ್ರೆ, ಈಗ ಸುಮಾರು 5-10 ವರ್ಷದಿಂದನೂ ಕೂಡ ಸಿನಿಮಾ ರಂಗ ತುಂಬಾ ಇಂಪ್ಯಾಕ್ಟ್ ಆಗ್ತಿದೆ ಇವಾಗಿನ ಯುವಕರಿಗೆ ಮೇಡಮ್. ಅದನ್ನ ತೋರಿಸಿದ ತಕ್ಷಣನೇ ಅದೇ ರೀತಿ ಬಿಹೇವ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಆನ್ ರೆಕಾರ್ಡ್ಸ್ ಹೇಳ್ತೀನಿ, ಇವತ್ತು 25-30 FIRಗಳು ಲಾಂಗು ಮಚ್ಗಳು ಹಿಡ್ಕೊಂಡು ಸಿನಿಮಾದಲ್ಲಿ ಕೇಕ್ ಅನ್ನ ಕಟ್ ಮಾಡ್ತಾರಲ್ಲ ರೌಡಿಗಳು ರೋಡಲ್ಲಿ, ಆ ರೀತಿ ಕೇಕ್ ಅನ್ನ ಕಟ್ ಮಾಡಿ FIR ಹಾಕ್ಸ್ಕೊಂಡಿದೆ. ಓಕೆ, ಬೈಕ್ ರೈಡ್ ಮಾಡೋದು, ವೀಲಿಂಗ್ ಮಾಡುವಂಥದ್ದು, ಈ ರೀತಿಯಾದ FIRಗಳಿದ್ದಾವೆ, ಆನ್ ರೆಕಾರ್ಡ್ಸ್ ಇದೆ. ಹಾಗಾದ್ರೆ ಸಿನಿಮಾ ತರ ನೋಡಿ ಅಂದ್ರೆ ಅದು ಹಂಗಾಗಲ್ಲ.
ನೀವ್ ಹೇಳ್ತಿದ್ದೀರಿ, ನಿಮ್ಗೂ ಗೊತ್ತು ಕಳ್ರು ಸಿನಿಮಾದವ್ರಿಗೆ ಅದನ್ನ ಆ ಥರ ನೋಡಕ್ ಆಗಲ್ಲ ಅಂತ ಹೇಳಿ. ಈಗ ಹಲವಾರು ಸಿನಿಮಾಗಳನ್ನ ನೋಡಿ ಮಾದರಿಯಾಗಿ ಎಲ್ಲ ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ. ಪೃಥ್ವಿ ಅಂತ ಒಂದು ಪಿಕ್ಚರ್ ಬರುತ್ತೆ ಪುನೀತ್ ರಾಜ್ಕುಮಾರ್ ಅವರದ್ದು, ಅದ್ಭುತವಾದ ಸಿನಿಮಾ. ಅದು ನೋಡಿ ಎಷ್ಟು ಜನ IAS ಆಗಲಿಲ್ಲ. ಇವತ್ತು ಯಾರೋ ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ, ಹೆಸರನ್ನು ತಗೊಳಕ್ ಇಷ್ಟ ಇಲ್ಲ, ಆತನು ಕೂಡ ಮೊನ್ನೆ ಹೇಳಿದ್ರು, ಇಲ್ಲ ನಾನು ಪೃಥ್ವಿ ಸಿನಿಮಾನ ನೋಡಿದೆ, ಸಮಾಜವನ್ನ ನೋಡಿದೆ ಅಂತ ಹೇಳಿದೆ. ಎಷ್ಟೋ ಜನ IAS ಆಫೀಸರ್ಸ್ಗಳಾಗಿದ್ದಾರೆ, ಎಷ್ಟೋ ಜನ ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ. ಇವತ್ತು ಯಾರೋ ಒಬ್ರು ಅಡ್ಮಿನಿಸ್ಟ್ರೇಷನ್ ಒಳ್ಳೆ ಕೆಲಸ ಮಾಡಿದ್ರೆ ಆ ಸಾಂಗ್ನೇ ಹಾಕೊಂತಾರೆ. ಸೊ ದಿಸ್ ಇಸ್ ದ ಇಂಪ್ಯಾಕ್ಷನ್ ಆಫ್ ದಿ ಮೂವಿ, ನೀವಿಲ್ಲ ಅಂತ ಹೇಳಂಗಿಲ್ಲ. ಸೊ ಹಾಗಾಗಿ ಇಷ್ಟು ಚೆನ್ನಾಗಿ ಇಂಪ್ಯಾಕ್ಟ್ ಆಗುವಂಥದ್ದು, ಮಾನಸಿಕವಾಗಿ ಇಷ್ಟು ಚೆನ್ನಾಗಿ ಇಂಪ್ಯಾಕ್ಟ್ ಆಗೋದನ್ನ ನೀವು ಯಾವ ರೀತಿ ಕೂಡ ವ್ಯಾಪಾರದಲ್ಲಿ ತೋರಿಸ್ಬೋದು, ಮಾಡ್ಬೋದು, ಅಥವಾ ಜನ ಸಿನಿಮಾ ತರನೇ ನೋಡ್ತಾರೆ. ನೋ, ಇಟ್ ಇಸ್ ರಾಂಗ್. ಇಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಇವತ್ತು ಕೂಡ ಯಾವ್ದೋ ಒಂದು ಕಾಂತಾರ ಅಂತ ಸಿನಿಮಾ ಬಂದ್ರೆ ಚಪ್ಪಲಿ ಬಿಚ್ಚಿ ನೋಡುವಂತ ಜನ ನಮ್ಮ ದೇಶದಲ್ಲಿದ್ದಾರೆ. ದೇವ್ರು ಪಾಪ, ಎಷ್ಟೋ ಆತರ ಒಂದು ಎಮೋಷನ್ಸ್ ಇದ್ದಾಗ ಸಿನಿಮಾಗಳು ಆಗ್ತವೆ. ಬರೀ ಅದೇ ಅಂತಲ್ಲ, ಯಾವ್ದೋ ಒಂದು ನೋವಿಂದ ಆಚೆ ಬರೋಕ್ಕೂ ಆಗ್ಬೋದು, ಅಥವಾ ನೋವು ಹೋಗುವಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಕನೆಕ್ಟ್ ಆಗುವಂಥದ್ದು ಸಿನಿಮಾ ಅಂತ ಹೇಳಿದ್ರೇನೆ ಒಂದು ಸ್ಟ್ರೆಸ್ ನ ಬ್ಲಾಸ್ಟ್ ಮಾಡುವಂಥದ್ದು ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಎಂಟರ್ಟೈನ್ಗೋಸ್ಕರ ಅಂತಾನೆ ಹೋಗೋದು. ಸಿನಿಮಾಗಳನ್ನ ನೋಡಿ ಇಂಪ್ಯಾಕ್ಟ್ ಆಗೋದು ಹೆಚ್ಚಾಗಿರುತ್ತೆ. ಎಷ್ಟೊಂದು ಮೂವಿಗಳಿಂದ ನೆಗೆಟಿವ್ ಇಂಪ್ಯಾಕ್ಟ್ ಗಳು ಆಗಿದಾವೆ, ಎಲ್ಲಾರು ನೋಡಿದೀವಿ ಕೂಡ. ಎಷ್ಟೊಂದು ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಮಕ್ಳುಗಳು ಓಡೋಗೋದಾಗಿರ್ಬೋದು, ಇಂಥದ್ದು ತುಂಬಾ ನೋಡ್ತಾ ಇದೀವಿ. ಈ ಸಿನಿಮಾ ಎಷ್ಟು ಮಟ್ಟಿಗೆ ಮಕ್ಳ ಮೇಲೆ ಪರಿಣಾಮ ಬೀರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈ ಸಿನಿಮಾ ಕೆಟ್ಟ ಒಂದು ಪರಿಣಾಮನ ಬೀಳುವಂತ ಸಿನಿಮಾನೇ ಇದು, 100% ಮಕ್ಕಳ ಮೇಲೆ. ಮತ್ತೆ ಸ್ವಲ್ಪ ಮೆಚುರಿಟಿ ಇರುವಂತವ್ರು, ಯುವಕರುಗಳು, ಅವ್ರ ಮೇಲೆ 50% ಬಿಡುತ್ತೆ. ಸುಮ್ಮನೆ ಸಿನಿಮಾ ತರ ನೋಡು ಅಂತ ಹೇಳಿದ್ರೆ ಎಲ್ಲರೂ ಮಾತಾಡ್ತಾರಲ್ಲ, ನೋಡೋಣ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗೋವಂಥವ್ರು ನಾವಿರ್ತೀವಿ, ಮೆಚುರಿಟಿ ಇರೋದು. ಹೌದು, ಯಾರೇ ಮಾತಾಡಿದ್ರು ನೋಡದೆ ಬೇಡ ಅಂತ ಇರೋರು ಕೆಲವರು ಇದ್ದಾರೆ, ಎಷ್ಟೋ ಜನ. ಅವರ ಇಲ್ಲ, ಯಶ್ ಫ್ಯಾನ್ಸ್ ಆಲ್ಮೋಸ್ಟ್ ಯೂತ್ ಅನ್ನೋದಕ್ಕಿಂತನೂ ಕೂಡ ಈ ಕೌಟುಂಬಿಕ ಚಿತ್ರಗಳನ್ನ ನೋಡುವಂಥದ್ದು, ಕುಟುಂಬ ಹೋಗಿ ಕೈ ಹಿಡ್ಕೊಂಡು ಮಕ್ಕಳು ನಾವು ಎಲ್ಲ ಪಾಪ್ಕಾರ್ನ್ ಇಟ್ಕೊಂಡು ಕುಂತ್ಕೊಂಡು ನೋಡುವಂತ ಜನ ಉಳಿದ್ವಿ. ಬಟ್ ಎಲ್ಲ ಒಂದ್ ಕಡೆ ಆ ಇಮೇಜ್ ಹಾಳಾಗೋಗುತ್ತೆ, ಖಂಡಿತ ಹಾಳಾಗೋಗುತ್ತೆ. ಇವಾಗ ಎಲ್ಲಿ ಏನು, ನಾನು ಹೇಗೆ ಕರ್ಕೊಂಡು ಹೋಗ್ಲಿ ನನ್ನ ಕುಟುಂಬವನ್ನ? ನಾನು ಒಬ್ಬ ಅದರಲ್ಲಿ. ನಾವು ಯಶ್ ಸಿನಿಮಾ ಬಂದ್ರೆ ಎಲ್ಲೂ ಹೋಗ್ತಿದ್ವಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್, ಜನ ಕುಂತ್ಕೊಂಡು ನೋಡುವಂಥದ್ದು ಅನ್ನೋ ತರ ಇತ್ತು. ಫೈಟಿಂಗು ಅದು ಇದು ಓಕೆ, ವಿಲ್ ಬೇರ್, ಮಕ್ಳು ಎಂಜಾಯ್ ಮಾಡ್ತಾರೆ, ನಾವು ಬೇರ್ ಮಾಡೋಣ. ಅದು ಸುಳ್ಳು ಅಂತ ಗೊತ್ತಿದ್ರು ತಾನೇ ಬಂದ್ರೆ ಹಿಂಗೆ ಅನ್ಕೊಂಡು ನಾವು ಬೇರ್ ಮಾಡ್ಬಿಡ್ತೀವಿ. ಬಟ್ ಈ ರೀತಿ ಆಗಿರುವಂಥದ್ದನ್ನ ಮಕ್ಳು ಕರ್ಕೊಂಡು ಕೂರಿಸ್ಕೊಂಡು ಬೇರ್ ಮಾಡೋ ಅಂತ ಅವಶ್ಯಕತೆ ನಮಗೆ ಇಲ್ಲ. ಸೊ ಈಸ್ ಔಟ್ ಆಫ್ ಅವರ್ ಹಾರ್ಟ್ ನಾವು. ಇನ್ನೋ ಸುಳ್ಳು ಅದೊಂದೇ ಒಂದು, ಅದು ಕೌಟುಂಬಿಕ ಚಿತ್ರವನ್ನು ನೋಡುವಂಥದ್ದು ಪುನೀತ್ ರಾಜ್ಕುಮಾರ್ ಒಬ್ಬರದೇ, ಅದು ಬಿಟ್ರೆ ಇನ್ನು ಯಾರು ಇಲ್ಲ ಅಷ್ಟೇ ಅಂತ. ಇನ್ನು ಕೇಮ್ ಟು ಬ್ಯಾಕ್ ಆ ಥರ ಆಗ್ಬಿಟ್ಟಿದೆ, ಅದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಆ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಂಥದ್ದು, ಆ ರೀತಿ ಬಂದಂಥವ್ರು ಸಡನ್ ಆಗಿ ಈ ತರ ಕೊಟ್ಬಿಟ್ರಲ್ಲ. ಸೊ ಹಾಗಾಗಿ ಇವ್ರ ತಪ್ಪ ಕರುಣ್ ತಪ್ಪ ಅಂತ ಹೇಳಿ ಆಲೋಚನೆಗಳು ಬಂದ್ವು ಎಲ್ರಿಗೂ. ಮೇಡಮ್, ಇವತ್ತೂ ಕೂಡ ನನಗೆ 100-150 ಕಾಲ್ ಬರ್ತದೆ ಮೇಡಮ್. ಎಲ್ಲ ಪೋಷಕರುಗಳು, ಕುಟುಂಬವನ್ನ ಪ್ರೀತಿಸುವಂಥವ್ರು, ಸಮಾಜದಲ್ಲಿ ಕಾಳಜಿ ಇರುವಂಥವ್ರು, ವಾಟ್ಸಪ್ ಮೆಸೇಜ್ಗಳು ಬರ್ತವೆ. ಇಲ್ಲ, ಒಳ್ಳೆ ಕೆಲಸನೇ ಇದು, ನಿಜವೂ ಯಾರು ಮಾಡಿಲ್ಲ, ನೀನು ಮಾಡಿದೆ ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಕೆಲವರು ಅದು ಮಾಮೂಲಿ ಕಾಮೆಂಟ್, ನೆಗೆಟಿವ್ ಕಾಮೆಂಟ್, ಅದನ್ನ ಐ ಡೋಂಟ್ ಮೈಂಡ್. ನನಗೆ ತುಂಬಾ ಖುಷಿ ಅದನ್ನೆಲ್ಲ ಓದಕ್ಕೆ, ಎಲ್ಲೊಂದ್ ಕಡೆ ದೃಷ್ಟಿ ಹೋದಂಗೆ ಆಗುತ್ತೆ ಅನ್ಸುತ್ತೆ. ಈ ನೆಗೆಟಿವ್ ಮಧ್ಯೆ ದೃಷ್ಟಿ ಹೋದಂಗೆ, ಅದು ಹೌದು. ಈಗ ಸೆನ್ಸಾರ್ ಮಂಡಳಿಯವರು ನಿಮ್ಮ ಪ್ರಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಬಹುದು ಸರ್ ಇಂಥ ಸಿನಿಮಾಗಳ ಬಗ್ಗೆ? ಅದರಲ್ಲೂ ಸಿನಿಮಾ ಹೊರತಾಗಿ ಟೀಸರ್ ರಿಲೀಸ್ ಆಗ್ಬೇಕಾದಾಗ್ಲೇ ಇಂಥ ಸೀನ್ಗಳನ್ನ ತೋರಿಸೋ ಪರಿಸ್ಥಿತಿ ಬಂದಿದೆ ಅಂತ ಆದ್ರೆ ಸೆನ್ಸಾರ್ ಮಂಡಳಿಯವರು ಯಾವ ರೀತಿ ಕ್ರಮ ತೆಗೆದುಕೊಳ್ಬಹುದು? ಈ ಅಂತ ಕ್ರಮ ತಗೋಬಹುದು ಅಂದ್ರೆ ಟೀಸರ್ ಮೇಲೆ ಯಾವುದೇ ಒಂದು ಟೀಸರ್ ಅಥವಾ ಒಂದು ಟ್ರೈಲರ್ ಬರಬೇಕು ಅಂದ್ರೂ ಕೂಡ ಅದಕ್ಕೆ ಸರ್ಟಿಫಿಕೇಶನ್ ಇಶ್ಯೂ ಮಾಡಲೇಬೇಕು. ಅದನ್ನ ನಾವು ಥಿಯೇಟರ್ ಕುಂತ್ಕೊಂಡು ನೋಡ್ಬೇಕಂದಾಗ ಮೈದಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ಬೇಕಂದಾಗ ತೋರಿಸ್ತಾರೆ, ಇದು ಎ ಅಥವಾ ಯು ಏನೇ ಅಂತ ಹೇಳಿ ಫಸ್ಟ್ ತೋರಿಸ್ಬಿಟ್ಟು ಆಮೇಲೆ ಆ ಟೀಸರ್ ತೋರಿಸ್ತಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲೇ ಬರ್ಬೇಕಂದಾಗ ನಮ್ಗೆ ಯಾವ್ದೋ ಕಾನೂನು ಇಲ್ಲ ಅಂತ ಹೇಳುವಂತ ಅಭಿಪ್ರಾಯದಲ್ಲಿ ಅವ್ರು ಬಂದಿದ್ದಾರೆ. ನನ್ನ ವಿಷಯ ಇಷ್ಟೇ, ನೀವು ಫಸ್ಟ್ ಸಿನಿಮಾದವ್ರನ್ನ ಕೇಳಿ ಟೀಸರ್ನ ಎಲ್ಲಿ ರಿಲೀಸ್ ಮಾಡ್ತೀರಾ ಅಂತ. ಅವ್ರು ಹೇಳ್ತಾರೆ, ನಾನು ಸೋಷಿಯಲ್ ಮೀಡಿಯಾದಲ್ಲೇ ಮಾಡ್ತೀವಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದರಲ್ಲೇ ಮಾಡ್ತಿದ್ದೀನಿ. ನಿಮಗೆ ರೆಕಾರ್ಡ್ಗಳು ಬ್ರೇಕ್ ಆಗೋದೇ ಅದರಲ್ಲಿ, ಜನ ವ್ಯೂಸ್ ಮಾಡೋದೇ ಅದರಲ್ಲಿ. ಹಾಗಾದ್ರೆ ನೀವು ಯಾವ ವಿಷಯವನ್ನ ಬಿಡ್ತಾ ಇದ್ದೀರಾ ಅದರಲ್ಲಿ ಅಂತ ಒಂದು ಕಾಳಜಿಗಾದ್ರೂ ಕೇಳಿ. ಅವ್ರು ಹೇಳ್ತಾರೆ, ಇದೇನೇ ಬಿಡ್ತಾ ಇದೀವಿ ನೋಡಿ, ಇದನ್ನೇ ಬಿಡ್ತಾ ಇದೀವಿ. ಹೌದಾ? ಹಾಗಾದ್ರೆ ಥಿಯೇಟ್ರಲ್ಲಿ ನಾವು ಏನು ಕಾಷನ್ ಕೊಡ್ತೀವೋ, ಈ ದೇಶದಲ್ಲಿರೋ ಥಿಯೇಟರ್ ಏನು ಕಾಷನ್ ಕೊಡ್ತೀವೋ ನೋಡಬಾರ್ದು ಅಂತ, ಆ ರೀತಿ ಈ ಸೋಷಿಯಲ್ ಮೀಡಿಯಾದಲ್ಲೂ ಅವ್ರು ನೋಡಬಾರ್ದು ಅಂತ ಕಾಷನ್ ನಾನು ಕೊಡ್ಬೇಕಲ್ವಾ ಅನ್ನೋವಂಥ ಅಭಿಪ್ರಾಯ ಆ ಬೋರ್ಡಲ್ಲಿ ಕುಂತ್ಕೊಂಡ್ರೆ IAS ಆಫೀಸರ್ಗೆ ಇರಬೇಕು. ಅವನ ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೆ ಅಧಿಕಾರ ಇರೋವಂಥದ್ದು. ಅದಕ್ಕೆ ನೀವೇನ್ ಮಾಡ್ಬೇಕು, ಅಡಲ್ಟ್ ವರ್ಷನ್ ಅಂತ ಫಸ್ಟ್ ಕೊಟ್ಟು, ಈ ರೀತಿಯಾಗಿ ಅಡಲ್ಟ್ ವರ್ಷನ್ ಬರುತ್ತೆ ಅಂತ ಹೇಳಿ ಟ್ರೈಲರ್ ಬರೋ ದಿನಾನೇ ನೀವೇನ್ ಫಿಕ್ಸ್ ಮಾಡಿದ್ರೆ ಅವತ್ತು ಹೇಳ್ಬಿಟ್ಟು ಬಿಟ್ರೆ ಒಳ್ಳೇದು.
ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದ್ರೆ ಒಳ್ಳೇದು ಅನ್ನೋದನ್ನ ಅವ್ರು ಮಾಡ್ಬೇಕಾಗತ್ತೆ ಮೇಡಮ್. ಸರ್, ಈಗ ಸೆನ್ಸಾರ್ ಮಂಡಳಿ ಹೊರತಾಗಿ ಯೂಟ್ಯೂಬ್ ಅಲ್ಲೂ ಕೆಲವೊಂದು ಪ್ರೋಟೋಕಾಲ್ಸ್ಗಳಿದಾವೆ. 18+ ಆಗಿದ್ರೆ ಇದನ್ ಮಾಡ್ಬೇಕು, ಮತ್ತೆ ಕೆಲವೊಂದು ಅವರೇ ಕೆಲವೊಂದು ಹಾಕೊಂಡಿದ್ದಾರೆ, ಚಿಲ್ಡ್ರನ್ ಓರಿಯೆಂಟೆಡ್ಸಾ ಅಥವಾ ಅಡಲ್ಟಾ ಅಂತ ಹಾಕೊಂಡಿದ್ದಾರೆ. ಇವ್ರು ಹಾಕಿಲ್ಲ ಅಂತ ನಿಮ್ಗೇನಾದ್ರೂ ಅನ್ಸುತ್ತಾ ಅಥವಾ ಹೇಗೆ? ಮೇಡಮ್, ನನ್ನ ಅಭಿಪ್ರಾಯದಲ್ಲಿ ಆ, ಕೆಲವು ಎಕ್ಸ್ಪರ್ಟ್ಸ್ ಹೇಳುವಂಥದ್ದು ಅದನ್ನ ಅವ್ರು ಹಾಕಿಲ್ಲ ಅಂತ. ಯಾಕೆಂದ್ರೆ ಹಾಕಿದ್ರೆ ಅಷ್ಟು ರೀಚ್ ಆಗಲ್ಲ, ಅಂತ ಟೆಕ್ನಿಕಾಲಿಟಿ ಅವ್ರಿಗೆ ಹೇಳೋದು. ಹಾಕಿದ್ರೆ ಅಷ್ಟು ರೀಚ್ ಆಗಲ್ಲ, ಹಾಕಿದ್ರೆ ರಿಸ್ಟ್ರಿಕ್ಷನ್ಸ್ ಅಂತಾನೆ ಬರುತ್ತೆ ಅದು ಅನ್ನುವಂಥದ್ದು ಕೆಲವರ ಮಾತು. ಸೊ ಅದನ್ನ ಆಗದೆ ಇರೋಂಥದ್ದು ಕೂಡ ಆ ಸಿನಿಮಾ ಒಂದು ಏನು ತಂಡ ಇದೆ ಅವ್ರದ್ದು ಕೂಡ ತಪ್ಪೇ ಇರುತ್ತೆ. ಸೊ ಅಥವಾ ಅದನ್ನೆಲ್ಲಾನು ಕೂಡ ನಾನು ಕಾಮನ್ ಆಗಿ ತಗೊಂಡ್ಬಿಡ್ತೀನಿ, ಇವೆಲ್ಲ ಏನಿಲ್ಲ ಸಿನಿಮಾ ತರ ನೋಡ್ತಾರೆ ಬಿಡು ಅನ್ನಂತ ಅವ್ರ ಅಸಂಪ್ಷನ್ ಮಾಡಿದ್ರೆ ದೇಶದ ಕಾನೂನು ಅವರು ತುಳಿದಿದ್ದಾರೆ ಅಂತ ಹೇಳಿನೂ ಕೂಡ ತಪ್ಪಾಗುತ್ತೆ ಮೇಡಮ್. ಸೊ ಹಾಗಾಗಿ ಸಿನಿಮಾ ತಂಡಕ್ಕೆ ಇದೆಲ್ಲ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅವರೆಲ್ಲ ಒಂದ್ ಕಡೆ ಸಮಾಜವನ್ನ ಮರ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್, ವೈಯಕ್ತಿಕ ಅಭಿಪ್ರಾಯ. ಇಫ್ ಇನ್ ಕೇಸ್ ಇವರು ಈ ಸಿನಿಮಾಗೆ ಸೆನ್ಸಾರ್ ಮಂಡಳಿ ಅವರು UA ಸರ್ಟಿಫಿಕೇಟ್ ಕೊಟ್ರೆ ನಿಮ್ಮ ಒಂದು ನಿಲುವು ಏನಾಗಿರುತ್ತೆ ಸರ್? ಕೊನೆಯ ಪ್ರಶ್ನೆ. ಅಯ್ಯೋ, ಎಲ್ಲಿ ಆ ರೀತಿ ಅವ್ರಿಗೆ ಮಾಡೋದೇ ಇಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ಇವತ್ತು ನಾವು ಮಾಡ್ತಿರೋ ಹೋರಾಟಕ್ಕೆ ಅವ್ರು ಆ ಒಂದು ದರಿಗೆ ಕೈ ಹಾಕಕ್ ಸಾಧ್ಯವೇ ಇಲ್ಲ. ನಾನು ಅದು ಹೇಳ್ಕೊಡ್ತೀನಿ. ಇಫ್ ಇನ್ ಕೇಸ್ ಆಯ್ತು ಅಂದ್ರೆ ಮೇಡಮ್, ಕಾನೂನು ಹೋರಾಟ ಹಾಗೆ ಆಗುತ್ತೆ. ನಾವೇನೇ ಮಾಡಿದ್ರು ಕಾನೂನು ಮುಂದೆನೆ ಮಾಡುವಂಥದ್ದು. ಇಲ್ಲಿಗಲ್ ಆಗಿ ನಾವೇನು ಮಾಡೋಕ್ಕಾಗಲ್ಲ, ನಾವು ಮಾಡೋದು ಇಲ್ಲ. ಕಾನೂನು ಮೊರೆ ಹೋಗ್ತೀವಿ. ದೇಶದ ಕಾನೂನು ಮುಂದೆ ಚೀಮಾರಿ ಹಾಕ್ಸ್ಕೊಬೇಕು ಅನ್ನೋ ಆಸೆ ಇತ್ತು ಅಂದ್ರೆ ಸೆನ್ಸಾರ್ ಮಂಡಳಿಗೆ ಅಥವಾ ಸಿನಿಮಾಗೆ, ಅದನ್ನ ಧೈರ್ಯ ಮಾಡ್ತಾರೆ ಅವರು. ಈಗ ಬರೀ ಟೀಸರ್, 1 ನಿಮಿಷ ಟೀಸರ್ ಬಿಟ್ಟಿದ್ದಕ್ಕೆ ಈ ಹೋರಾಟವನ್ನ ನಾವು ಈ ಲೆವೆಲ್ಗೆ ಮಾಡ್ತಾ ಇದೀವಿ. ಇನ್ನು ಸಿನಿಮಾ ಥಿಯೇಟರ್ಗೆಲ್ಲ ಬಿಟ್ಬಿಟ್ಟು ಅದು UA ಕೊಟ್ಬಿಡ್ತೀನಿ ಅಂತ ಕೇಳೋವಂಥವ್ರು ನಾವಿಲ್ಲ ಮೇಡಮ್. ಯಾವ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ಕೊಂಡು ಅಥವಾ ಯಾವುದೇ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳ ಸೇರಿ ಅವ್ರು ಏನೇ ಮಾಡಿದ್ರು ಇದು UA ಯೂನಿವರ್ಸಲ್ ಅಡಲ್ಟ್ ಆಗುವಂತ ಸಿನಿಮಾ ಅಲ್ವೇ ಅಲ್ಲ. ಇದು A ಸಿನಿಮಾನೇ. ಮಕ್ಕಳು 18 ವರ್ಷದ ಒಳಗಡೆ ಥಿಯೇಟರ್ಗೆ ಹೋಗುವಂತ ಯಾವುದೇ ಅರ್ಹತೆಯೂ ಕೂಡ ಇದ್ರಲ್ಲಿ ಇಲ್ಲ ಅನ್ನೋ ತರನೇ ನಾವು ಅದನ್ನ ತಗೊಂಡು ಹೋಗ್ತೀವಿ. ಈಗ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಇವಾಗ ಈಗ ಇನ್ನೇನು ಸಿನಿಮಾ ರಿಲೀಸ್ ಕೂಡ ಹತ್ರಕ್ಕೆ ಬಂದಿದೆ, ನಾನು 2 ಮಂತ್ಸ್ ಇದೆ ಅಷ್ಟೇ, 1.5 ಮಂತ್ಸ್ ಇದೆ ಅಷ್ಟೇ. ಇವತ್ತು ಮಹಿಳಾ ಆಯೋಗಕ್ಕೆ ಕೆಲವು ಮಹಿಳೆಯರು ಮಕ್ಕಳು ಮತ್ತು ಕಲ್ಯಾಣ ಇಲಾಖೆಗೆ ಅವರಿಗೆ ಹೋಗಿ ಇವತ್ತು ದೂರನ ಕೊಡ್ತಾ ಇದ್ದಾರೆ. ಈ ತರ ಒಂದು ಸೆನ್ಸಾರ್ ಮಂಡಳಿಯವರು ಇಂಥ ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರವನ್ನೇ ಕಟ್ಟಾಕೋ ರೀತಿಯಲ್ಲಿ ಒಂದು ಡ್ರಾಫ್ಟ್ ಮಾಡಿ ನಾನು ಕಳಿಸ್ತಾ ಇದ್ದೀನಿ. ಸೊ ಅದನ್ನ ಇವತ್ತು ಮಧ್ಯಾಹ್ನ 12 ಗಂಟೆ 1 ಗಂಟೆ ದೂರನ ಕೊಟ್ಬಿಡ್ತಾರೆ ಮೇಡಮ್. ಇದಾಗಿತ್ತು ಲೋಹಿತ್ ಅವರ ಮಾತು. ಮಕ್ಕಳ ಮೇಲೆ ಹಾಗೂ ಯುವಕರ ಮೇಲೆ ಈ ಸಿನಿಮಾ ಕೆಟ್ಟ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಮೊದಲು ಯಾವುದೇ ಸಿನಿಮಾ ನೀವು ರಿಲೀಸ್ ಮಾಡೋದಕ್ಕೂ ಮುಂಚೆ ಅದು ಕೆಲವೊಂದು ಪ್ರೋಟೋಕಾಲ್ಸ್ಗಳಿರುತ್ತೆ, ಅದನ್ನ ನೋಡಿಕೊಂಡು ಮಾಡಿದ್ರೆ ನಮಗೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹಾಗೆ ಸಿನಿಮಾಗಳಿಂದ ಜನರು ಇಂಪ್ಯಾಕ್ಟ್ ಆಗೋದೇ ಹೆಚ್ಚು, ಸಿನಿಮಾ ತರ ಯಾರು ನೋಡಲ್ಲ ಅನ್ನೋದು ಲೋಹಿತ್ ಅವರ ಮಾತು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಂಜೆವಾಣಿ. ಕ್ಯಾಮರಾಮನ್ ನಾಗರಾಜ್ ಜೊತೆ ಮಮತಾ ಶ್ರೀ, ಐನಾಪುರ್.